ಯಾವಾಗಲೂ ಹಾಗೆಯೇ ಆಗುತ್ತಿತ್ತು. ವಿಶ್ವಾಸ್ ಮತ್ತೊಮ್ಮೆ ಕೋಪಗೊಂಡಿದ್ದನು. ಆದರೆ ಶೀತಲ್ ಆಳವಾದ ಉಸಿರನ್ನು ತೆಗೆದುಕೊಂಡಳು. ಏಕೆಂದರೆ ಅವಳ ಹೃದಯ ಮತ್ತೊಮ್ಮೆ ಭಾರವಾಗಿತ್ತು. ಅದನ್ನು ತೆರವುಗೊಳಿಸಿಕೊಳ್ಳಲು ಅವಳಿಗೆ ಯಾವುದೇ ಮಾರ್ಗ ಕಾಣಲಿಲ್ಲ. ಹೀಗೆ ಚಿಂತೆಯಲ್ಲಿ ನಿಂತಿದ್ದವಳ ಬಳಿಗೆ ನಿತಾರ ಬಂದಳು. ಶೀತಲ್, ಏನಾಯಿತು? ಯಾಕೊಬ್ಳೆ ನಿಂತಿದೆಯಾ ಎಂದು ಕೇಳಿದಳು. ಶೀತಲ್ ತಕ್ಷಣ ಕಣ್ಣಿನ ತುದಿಯಲ್ಲಿ ಚಿನುಗಲ್ಲು ಅಣಿಯಾಗಿದ್ದ ಹನಿಗಳನ್ನು ಒರೆಸಿಕೊಂಡು ಅವಳತ್ತ ತಿರುಗಿ ನಕ್ಕಳು. ನಿತಾರ ಅವಳ ಮುಖವನ್ನು ನೋಡಿ, ಯಾಕೆ ಬೇಜಾರಾಗಿದೆಯಾ ಕೇಳಿದಳು. ಶೀತಲ್, ನನಗಿಲ್ಲಿರೋಕ್ಕಿಷ್ಟ ಆಗ್ತಾ ಇಲ್ಲ ಎಂದಳು. ನಿತಾರ, ಏನಾಯಿತು ಶೀತಲ್? ಯಾಕೆ ಹೀಗೆಲ್ಲರಿಂದ ದೂರ ದೂರ ಓಡ್ತಾ ಇದೆಯಾ ಎಂದು ಕೇಳಿದಳು. ಶೀತಲ್, ನಾನಿಲ್ಲಿ ಇಲ್ಲದ ಧೈರ್ಯನ ತಂದ್ಕೊಂಡಿರೋಕ್ಕೆ ಆಗ್ತಾ ಇಲ್ಲ ಎಂದಳು. ನಿತಾರ, ನೀನು ನಮ್ಮೆಲ್ಲರ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಅವಳ ಗಲ್ಲ ಹಿಡಿದು ಮೇಲೆತ್ತಿ ಕೇಳಿದಳು. ಶೀತಲ್ ಮುಖವನ್ನು ಪಕ್ಕಕ್ಕೆ ತಿರುಗಿಸಿ, ಇಲ್ಲ, ನನಗೆ ಯಾರ ಮೇಲೂ ಕೋಪ ಇಲ್ಲ ಎಂದಳು. ನಿತಾರ ಶೀತಲಾಳ ಕೈ ಹಿಡಿದು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಹಾದು ಹೋಗುತ್ತಿದ್ದ ಮಾಣಿಯ ಕೈಯಲ್ಲಿದ್ದ ಪ್ಲೇಟ್ ಒಳಗೆ ಇದ್ದ ನೀರಿನ ಗ್ಲಾಸೊಂದನ್ನು ಎತ್ತಿಕೊಂಡು ಶೀತಲ್ಗೆ ಕೊಟ್ಟಳು. ನೋಡು, ನಮ್ಮಲ್ಲಿ ಯಾರೂ ನಿನ್ನ ಬಗ್ಗೆ ಏನನ್ನೂ ಮಾತಾಡೋದಿಲ್ಲ, ಧೈರ್ಯ ತುಂಬಿದಳು. ಶೀತಲ್ ನಿತಾರಾಳನ್ನೇ ನೋಡತೊಡಗಿದಳು. ನಿತಾರ, ವಿಶ್ವಾಸ್ಗೆ ಅಶ್ವಿನ್ ಬಗ್ಗೆ ಏನೂ ಗೊತ್ತಿಲ್ಲ ಅಲ್ವಾ ಎಂದು ಕೇಳಿದಳು. ಶೀತಲ್ ಏನನ್ನೋ ಹೇಳುವ ಮೊದಲೇ ನಿತಾರ, ವಿಶ್ವಾಸ್ಗೆ ತಿಳಿಬಾರ್ದು ಅಷ್ಟೇ ತಾನೇ, ಅದಕ್ಕಾಗಿಯೇ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದೆ. ಅಂದಹಾಗೆ ಸೌರವ್ ಹೇಳ್ತಾ ಇದ್ದ ವಿಶ್ವಾಸ್ಗೆ ನಿನ್ನ ಮೇಲೆ ತುಂಬ ಪೊಸೆಸಿವ್ ಅಂತ ಎಂದು ನಕ್ಕಳು. ಶೀತಲ್ ಅವಳ ಮಾತಿಗೆ ಮೂಕಿಯಾಗಿದ್ದಳು. ನಿತಾರ, ಶೀತಲ್ ಕಳೆದು ಹೋದಂತೆ ಇದ್ದ ಅವಳನ್ನು ಎಚ್ಚರಿಸಿದಳು. ಶೀತಲ್ಗೆ ತನ್ನ ಮನಸ್ಸಿನಲ್ಲಿ ಇರುವ ತಾಕಲಾಟದ ಬಗ್ಗೆ ಯಾರ ಬಳಿಯೂ ಹೇಳಿಕೊಳ್ಳಲು ಆಗಲಿಲ್ಲ. ಆದರೆ ಅವಳ ಕಣ್ಣುಗಳು ಮತ್ತೆ ತುಂಬುವ ಹಂತದಲ್ಲಿದ್ದವು. ಈ ಸಮಯದಲ್ಲೇ ಅಶ್ವಿನ್ ಇದ್ದಕ್ಕಿದ್ದ ಹಾಗೆ ಅವರ ಬಳಿಗೆ ಬಂದನು. ಮುಖ ತಿರುಗಿಸಿ ಶೀತಲ್ ತನ್ನ ಕಣ್ಣೀರನ್ನು ಒರೆಸಿಕೊಂಡು ನೆಲ ನೋಡುತ್ತಿದ್ದಳು. ಆದರೆ ಅಶ್ವಿನ್ ಅಲ್ಲಿಂದಲೇ ಅವಳನ್ನು ನೋಡಿ ಹೊರಟು ಹೋದ. ವಿಶ್ವಾಸ್ ಶೀತಲಾಳನ್ನು ಹುಡುಕುತ್ತಾ ಅವರ ಕಡೆಗೆ ಬಂದನು. ವಿಶ್ವಾಸ್ನನ್ನು ನೋಡಿದ ನಿತಾರ, ಹಲೋ ಮಿಸ್ಟರ್ ವಿಶ್ವಾಸ್ ಗ್ರೀಟ್ ಮಾಡಿದಳು. ವಿಶ್ವಾಸ್ ನಗುತ್ತಾ, ಹಲೋ, ನೀವು ಶೀತಲ್ ಫ್ರೆಂಡಾ ಎಂದು ಕೇಳಿದ. ನಿತಾರ, ಹೌದು, ನಾನು ಕೂಡ ಶೀತಲಿರೋ ಅದೇ ಊರಲ್ಲಿರೋದು ಎಂದಳು. ವಿಶ್ವಾಸ್, ಹೋ ಹೌದಾ, ಮತ್ತೆ ನಾನು ನಿಮ್ಮನ್ನು ಯಾವತ್ತೂ ನೋಡೇ ಇಲ್ಲ ಎಂದ. ನಿತಾರ, ನನ್ನ ಹಸ್ಬೆಂಡ್ ಮತ್ತು ಅಶ್ವಿನ್ ಫ್ರೆಂಡ್ಸ್, ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದೆ. ಇಲ್ಲಿ ನಾನು ಶೀತಲ್ನ ನೋಡಿದೆ ಎಂದು ನಕ್ಕಳು. ವಿಶ್ವಾಸ್, ನೈಸ್ ಟು ಮೀಟ್ ಯು. ಶೀತಲ್ ಅವಳ ಫ್ರೆಂಡ್ಸ್ ಯಾರನ್ನೂ ನನಗೆ ಪರಿಚಯ ಮಾಡಿಸ್ಕೊಟ್ಟಿಲ್ಲ. ನಿಮ್ಮನ್ನು ನೋಡಿ ತುಂಬ ಖುಷಿಯಾಯಿತು ಎಂದನು. ನಿತಾರ ಮುಗುಳು ನಕ್ಕಳು. ಶೀತಲ್, ಹೋಗೋಣವಾ ಎಂದು ಕೇಳಿದಳು. ವಿಶ್ವಾಸ್, ನೀನು ಏನನ್ನೂ ತಿನ್ನಲ್ಲ ಅಂತ ನನಗೆ ಗೊತ್ತಿದೆ, ಬಟ್ ನನಗಂತೂ ತುಂಬ ಹೊಟ್ಟೆ ಹಸಿತಿದೆ ಎಂದು ಹೇಳಿದ. ನಿತಾರ, ನಾವು ಒಟ್ಟಿಗೆ ಊಟ ಮಾಡೋಣವಾ ಎಂದು ಕೇಳಿದಳು. ವಿಶ್ವಾಸ್ ನಗುತ್ತಾ, ಖಂಡಿತವಾಗಿ ಆಗಬಹುದು ಎಂದನು. ಸ್ವಲ್ಪ ಹೊತ್ತಿನಲ್ಲೇ ಆದಿ, ನಿತಾರ, ಪೂರ್ವ, ವಿಶ್ವಾಸ್, ಶೀತಲ್, ಇಶಾನಿ, ಸೌರವ್, ಅಂಚಲ್, ಹಸೀನಾ ಎಲ್ಲರೂ ಊಟದ ಟೇಬಲ್ ಸುತ್ತಲೂ ಕುಳಿತರು. ಅಶ್ವಿನ್ ಆನ್ಯಾಳನ್ನು ಎತ್ತಿಕೊಂಡು ಅವರ ಬಳಿಗೆ ಬಂದಾಗ ಆದಿ, ಅಶ್ವಿನ್ ಇಲ್ಬಾ ಎಂದು ಕರೆದ. ಅಶ್ವಿನ್, ಇಲ್ಲ, ನೀವೆಲ್ಲ ಕುಳಿತುಕೊಳ್ಳಿ, ನಾನು ಆಮೇಲೆ ಮಾಡ್ತೀನಿ ಎಂದ. ಅಷ್ಟರಲ್ಲಿ ಸುಮಂಗಲ ಬಂದವರು, ಆನ್ಯಾನ ನನಗೆ ಕೊಡು, ನೀನು ಹೋಗಿ ಕೂತ್ಕೋ, ಎಲ್ಲ ಫ್ರೆಂಡ್ಸ್ ತುಂಬ ಸಮಯ ಆದಮೇಲೆ ಮತ್ತೆ ಒಟ್ಟಿಗೆ ಸೇರಿದಿರಿ. ಹೀಗೆ ಹೇಳುತ್ತಾ ಅವರು ಆನ್ಯಾಳನ್ನು ತಮ್ಮ ಮಡಿಲಲ್ಲಿ ಕೂರಿಸಿಕೊಂಡರು. ಸೌರವ್ ಕೈ ಹಿಡಿದು ಅಶ್ವಿನ್ನನ್ನು ಅವನ ಪಕ್ಕದ ಸೀಟಿನಲ್ಲಿ ಕೂರಿಸಿಕೊಂಡ. ಅಲ್ಲಿ ಕುಳಿತಿದ್ದ ಇಶಾನಿ ವಿಶ್ವಾಸ್ ಮತ್ತು ಶೀತಲ್ ಪಕ್ಕಕ್ಕೆ ಹೋಗಿ ಕುಳಿತಳು. ಎಲ್ಲರೂ ಊಟ ಮಾಡುವಾಗ, ಈಗ ಹೇಳು, ನಮ್ಮನ್ನೆಲ್ಲ ಹೆದರಿಸಿ ಬೆದರಿಸಿ ಕರ್ಕೊಬಂದು ಕೊಡಿಸ್ತಾ ಇದೆಯಾ ಎಂದು ಕೇಳಿದರು. ಸುಮ್ಮನೆ ಮುಗುಳು ನಕ್ಕ. ವಿಶ್ವಾಸ್, ಆನ್ಯಾ ಈಗ ಕಾನೂನುಬದ್ಧವಾಗಿ ಅಶ್ವಿನ್ ಮಗಳಾಗಿದ್ದಾಳೆ. ಸಂಗಮ್ ಅವರು ಎಲ್ಲ ಲಿಖಿತ ರೂಪದಲ್ಲಿ ಬರೆದುಕೊಟ್ಟಿದ್ದಾರೆ. ಇನ್ನೂ ಹಲವಾರು ಕಾರಣಗಳಿವೆ. ಪ್ರೆಸೆಂಟ್ ಸೆಲೆಬ್ರೇಷನ್ಗೆ ಅತ್ಯಂತ ವಿಶೇಷವಾದ ಕಾರಣ. ಎಲ್ಲ ಸ್ನೇಹಿತರು ಒಟ್ಟಿಗೆ ಚಪ್ಪಾಳೆ ತಟ್ಟಲು ಶುರು ಮಾಡಿದರು. ಅಶ್ವಿನ್ ನಗುತ್ತಾ, ಅದೇ ಕಾರಣಕ್ಕಾಗಿ ನಾನು ಈ ಆರ್ಗನೈಸ್ ಮಾಡಿದೆ ಎಂದನು. ಹಸೀನಾ ಸುತ್ತಲೂ ಒಮ್ಮೆ ನೋಡಿ, ಇಲ್ಲಿರೋ ಜನ ಸಮೂಹನ ನೋಡಿದ್ರೆ ಸಣ್ಣ ಪಾಟಿಯಾಗಿ ಕಾಣಿಸ್ತಾ ಇಲ್ಲ ಮಾರಾಯ ಎಂದಳು. ಅಶ್ವಿನ್, ಹೌದು, ಖುಷಿಯಲ್ಲಿದ್ದಾನೆ ಸುತ್ತಲೂ ನೋಡುತ್ತಾ ಕೇಳಿದ.
ಪೂರ್ವ, ಅವನಿಲ್ಲಿಗೆ ಬರದೇ ಇದ್ರೇ ಒಳ್ಳೆಯದು, ಸುಮ್ಮನಿರು ಮಗ, ಬೇಸರ ತೋರಿದ. ಅಶ್ವಿನ್ ಏನನ್ನೋ ಹೇಳುವ ಮೊದಲು ಕುಶ್ ಒಬ್ಬ ವೇಟರ್ ಜೊತೆ ಬರುತ್ತಿದ್ದನು. ಅವನ ಸಿಗ್ನಲ್ ಸಿಗುವಷ್ಟರಲ್ಲಿ ವೇಟರ್ ಎಲ್ಲರ ಮುಂದೆ ಪಾನೀಯದ ಗ್ಲಾಸನ್ನು ಇಟ್ಟನು. ಕುಶ್ ಆಗಲೇ ಓಲಾಡುತ್ತಿದ್ದ. ಹಲೋ ಎವ್ರಿವನ್, ಎಂಜಾಯ್ ದ ಪಾರ್ಟಿ ತೊದಲುತ್ತಾ ಹೇಳಿದ. ನಿತಾರ ತನ್ನ ಮುಂದೆ ಇರುವ ಗ್ಲಾಸನ್ನು ನೋಡಿ ಆದಿಯತ್ತ ತಿರುಗಿ ಕಣ್ಣುಗಳಿಂದ ಸನ್ನೆ ಮೂಲಕ ಇದೇನು ಎಂದು ಕೇಳಿದಳು. ಆದಿ ಆ ಗ್ಲಾಸನ್ನು ದಿಟ್ಟಿಸಿ ನೋಡುತ್ತಾ ಅದನ್ನು ಎತ್ತಿಕೊಂಡು ತನ್ನ ಮುಂದೆ ಇಟ್ಟುಕೊಂಡನು. ಕುಶ್ ತಾನು ಕುಳಿತುಕೊಳ್ಳಲು ಜಾಗವನ್ನು ಹುಡುಕುತ್ತಿದ್ದಾಗ ಆದಿ ಅವನನ್ನು ಇಲ್ಲಿಗೆ ಬಾರೋ ಎಂದು ಪಕ್ಕ ಕೂರಿಸಿಕೊಂಡನು. ವಿಶ್ವಾಸ್ ಆ ಪಾನೀಯದ ಗ್ಲಾಸನ್ನು ಎತ್ತಿಕೊಂಡ. ಅಂತೆಯೇ ಅಶ್ವಿನ್, ಶೀತಲ್ ಮತ್ತು ನಿತಾರರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಅವನ ಜೊತೆ ಗ್ಲಾಸ್ಗಳನ್ನು ಎತ್ತಿಕೊಂಡರು. ವಿಶ್ವಾಸ್ ತುಸು ಶೀತಲ್ ಕಡೆಗೆ ಬಾಗಿ, ನೀನು ತಗೊಳ್ಳಲ್ವಾ ಎಂದು ಕೇಳಿದ. ಇದ್ದಕ್ಕಿದ್ದ ಹಾಗೆ ಅವನತ್ತ ನೋಡಿದ ಹಸೀನಾ ಇಲ್ಲ ಎಂದಳು. ಅಂತೆಯೇ ಕೂಡ ಅವಳು ಕುಡಿಯಲ್ಲ ಎಂದನು. ಶೀತಲ್ ತಲೆ ಕೆರೆದುಕೊಂಡಳು. ನಾನು ಕುಡಿಯೋ ಅಭ್ಯಾಸ ಇಲ್ಲ ಅಳುಕುತ್ತಾ ಹೇಳಿದಳು. ವಿಶ್ವಾಸ್, ಇದು ಶ್ಯಾಂಪೇನ್, ಏನೂ ತೊಂದರೆ ಆಗೋಲ್ಲ, ನಿನಗಿಷ್ಟ ಇದ್ದರೆ ಕುಡಿ ಎಂದ. ಶೀತಲ್, ಇಲ್ಲ ನನಗೆ ಬೇಡ ಎಂದಳು. ಅಷ್ಟರಲ್ಲಿ ಅಶ್ವಿನ್ ಸಾರಿ ಎಂದವನು ಮೇಲೆ ಎದ್ದ. ಖುಷ್, ನೀನೆಲ್ಲಿಗೆ ಹೋಗ್ತಾ ಇದ್ಯಾ? ಈ ಸೆಲೆಬ್ರೇಷನ್ ಎಲ್ಲ ನಿಂಗೋಸ್ಕರನೇ ಮಾಡಿರೋದು ಎಂದ. ಅಶ್ವಿನ್, ಆನ್ಯ ಅಳ್ತಿರೋ ಕೇಳಿಸ್ತಿದೆ ಮಗ, ಮಾತಿಗೆ ಹುಡುಕಾಡಿದ. ಖುಷ್ ದೂರದಲ್ಲಿ ಕುಳಿತಿದ್ದ ಸುಮಂಗಲಾರ ಕಡೆಗೆ ಬೆರಳು ಮಾಡಿ ತೋರಿಸುತ್ತಾ, ಅಳ್ ನೋಡು, ಅವಳಿಗೆ ನಿನ್ನ ನೆನಪೇ ಇಲ್ಲ, ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ಎಂದ. ವಿಶ್ವಾಸ್ ನಗುತ್ತಾ, ಅದು ನಿಜಾನೇ ಅಶ್ವಿನ್, ನೀವು ಕುಳಿತುಕೊಳ್ಳಿ, ಎಂಜಾಯ್ ದಿ ಮೂಮೆಂಟ್, ಈ ದಿನ ಇನ್ನು ಮುಂದಿನ ವರ್ಷ ಸಿಗುತ್ತೆ ನಮಗೆ ಎಂದ. ಅಶ್ವಿನ್ ಒಲ್ಲದ ಮನಸ್ಸಿನಿಂದಲೇ ಕುಳಿತ. ಅವನು ಕುಳಿತ ತಕ್ಷಣ ಖುಷ್ ಗ್ಲಾಸನ್ನು ಅವನ ಮುಂದಕ್ಕೆ ಸರಿಸಿದ. ಎಲ್ಲರೂ ಒಟ್ಟಿಗೆ ಚಿಯರಪ್ ಮಾಡಿದರು. ಪೂರ್ವ, ಅಶ್ವಿನ್ ನ್ಯೂ ಜರ್ನಿ ಸೆಲೆಬ್ರೇಷನ್ ಎಂದು ಕಾರಣ ಕೊಟ್ಟ. ಆದಿ, ನಮ್ಮ ಮಗುವಿನ ಆಗಮನದ ಖುಷಿ ಎಂದ. ಹಸೀನಾ, ಎರಡನೇ ಮಗುವಿನ ನಿರೀಕ್ಷೆಯಲ್ಲಿ ಎಂದು ನಕ್ಕಳು. ನಿತಾರ ಅವಳತ್ತ ಕಣ್ಣು ಬಿಟ್ಟಳು. ಅದನ್ನು ನೋಡಿದವಳು ಭುಜ ಕುಗ್ಗಿಸಿ ನಾಚುತ್ತಾ ಕುಳಿತಳು. ಅಂಚಲ್, ಹುಡುಗಿನ ಹುಡುಕ್ತಾ ಇದ್ದೀನಿ ಎಂದ. ವಿಶ್ವಾಸ್, ಮದುವೆ ಆಗ್ತಾ ಇದ್ದೀನಿ. ಹೀಗೆ ಎಲ್ಲರೂ ತಮ್ಮ ತಮ್ಮ ಖುಷಿಗಳನ್ನು ಸೆಲೆಬ್ರೇಟ್ ಮಾಡಿದರು. ಇದ್ದಕ್ಕಿದ್ದ ಹಾಗೆ ಎಲ್ಲರೂ ಒಬ್ಬರನ್ನೊಬ್ಬರು ನೋಡತೊಡಗಿದರು. ವಿಶ್ವಾಸ್ ಒಂದೇ ಗುಟುಕಿದಾಗೆ ಗ್ಲಾಸ್ ಖಾಲಿ ಮಾಡಿದ. ಅವನು ಖಾಲಿ ಮಾಡಿದ್ದನ್ನು ನೋಡಿದ ಎಲ್ಲರೂ ಅಂತೆಯೇ ಖಾಲಿ ಮಾಡಿ ಇಟ್ಟರು. ಆದರೆ ಅಶ್ವಿನ್ ಮಾತ್ರ ಹಾಗೆಯೇ ಕುಳಿತಿದ್ದ. ಮರುಕ್ಷಣವೇ ಮೇಲೆ ಎದ್ದ ಶೀತಲ್, ನಾನು ಸ್ವಲ್ಪ ಬರ್ತೀನಿ ಎಂದಳು. ವಿಶ್ವಾಸ್ ಕೂಡ ಅವಳೊಟ್ಟಿಗೆ ಹೇಳಲು ಹೋದಾಗ ನಿತಾರ ಮೇಲೆದ್ದು, ನೀವು ಕುಳಿತುಕೊಳ್ಳಿ ವಿಶ್ವಾಸ್, ನಾನು ನೋಡ್ತೀನಿ ಎಂದಳು. ಆದರೆ ವಿಶ್ವಾಸ್ ಮನಸ್ಸು ಯಾಕೋ ಶಾಂತವಾಗಿರಲಿಲ್ಲ. ಅವರು ಹೋದ ತಲೆ ನೆಟ್ಟವು ಅವನ ಕಣ್ಣುಗಳು. ಅನುಮಾನದ ಎಳೆಯೊಂದು ಅವನನ್ನು ಒಕ್ಕಿಯಾಗಿತ್ತು. ಆಗಲೇ ಖುಷ್ ಮತ್ತೆ ಗ್ಲಾಸನ್ನು ತುಂಬಿಸಿ ಅವನ ಮುಂದಕ್ಕೆ ಸರಿಸಿದ. ವಿಶ್ವಾಸ್ ಏನನ್ನೋ ಹೇಳಲು ಹೊರಟಿದ್ದ. ಅಷ್ಟರಲ್ಲಿ ಖುಷ್, ಲಾಯೇಶ್ ಸಾಹೇಬ್ರೆ ಕುಡೀರಿ, ನಂಗಿನ್ನೂ ಮದುವೆ ಆಗಿಲ್ಲ ಎಂದು ನಕ್ಕ. ವಿಶ್ವಾಸ್ ನಗುತ್ತಾ, ಮದುವೆ ಆದಮೇಲೂ ಏನೂ ಪ್ರಾಬ್ಲಮ್ ಇರಲ್ಲ ಬ್ರೋ ಎಂದ. ಖುಷ್, ಅದೇನೋ ನಿಜ ಸರ್, ನೀವು ತುಂಬ ಒಳ್ಳೆ ಲಾಯರ್ ಅಂತೆ, ನಿಜನೋ ಎಂದು ಕೇಳಿದ. ವಿಶ್ವಾಸ್, ಅಷ್ಟೊಂದು ಒಳ್ಳೆಯವನಲ್ಲ, ಆದರೆ ಎಲ್ಲಿವರೆಗೂ ನಾನು 33 ಕೇಸ್ಗಳಲ್ಲಿ ಹೋರಾಡಿದ್ದೀನಿ. ಅವುಗಳಲ್ಲಿ 31 ಕೇಸ್ಗಳು ಸಕ್ಸಸ್ಫುಲ್ಲಾಗಿ ಗೆದ್ದಿದ್ದೀನಿ ಬೀಗಿದ. ಖುಷ್, ಹಾಗಾದರೆ ನನ್ನ ಸ್ನೇಹಿತನ ಕಳೆದೋದ ಪ್ರೀತಿನೂ ಗೆಲ್ಲೋಕೆ ಹೆಲ್ಪ್ ಮಾಡಿ ಸರ್ ಎಂದ. ಮುಂದಿನ ಕ್ಷಣವೇ ಆದಿ, ಖುಷ್ ಬಾಯಿ ಮುಚ್ಚು ಎಂದ. ಖುಷ್, ಏಯ್ ನಾನು ಮಾತಾಡ್ತಾ ಇಲ್ವಾ, ಸುಮ್ಮನಿರೋ ಎಂದು ಆದಿಯದೇ ಬಾಯಿ ಮುಚ್ಚಿಸಿದ. ವಿಶ್ವಾಸ್, ಬ್ರೋ, ಅದು ನನ್ನ ಕಂಟ್ರೋಲಲ್ಲಿ ಇದ್ದರೆ ನಾನು ಖಂಡಿತವಾಗಿ ಅವ್ನು ಗೆಲ್ಲೋಕೆ ಹೆಲ್ಪ್ ಮಾಡ್ತಾ ಇದ್ದೆ, ಆದರೂ ನಾನು ಟ್ರೈ ಮಾಡಬಹುದು ಎಂದ. ಮರುಕ್ಷಣವೇ ಖುಷ್, ಹೌದು, ಹಾಗಾದರೆ ಅವನ ಜೊತೆ ಮಾತಾಡಿ ಸರ್, ನನಗೆ ಅವನಿಗೆ ಎಕ್ಸ್ಪ್ಲೇನ್ ಮಾಡಿ ಮಾಡಿ ಸಾಕಾಗೋಗಿದೆ. ತಲೆಯ ಮೇಲೆ ಕೈ ಹೊತ್ತ. ಆದಿ ತಕ್ಷಣ ಖುಷ್ನನ್ನು ಹಿಡಿದುಕೊಂಡು, ಖುಷ್, ನೀನು ತುಂಬ ಕುಡ್ದಿದ್ಯಾ, ಸುಮ್ಮನೆ ಕೂತ್ಕೋ ಎಂದ. ವಿಶ್ವಾಸ್ ನಗುತ್ತಾ, ಏನು ಅಶ್ವಿನ್, ನಿನ್ನ ಪ್ರೀತಿ ತುಂಬ ಅಪರಿಮಿತವಾಗಿರಬೇಕು ಅನ್ನಿಸ್ತಾ ಇದೆ, ಇದೆಲ್ಲ ನಿನ್ನ ಫ್ರೆಂಡ್ಸ್ ಹೇಳೋದು ಕೇಳ್ತಾ ಇದ್ರೆ ಕ್ಲಿಯರ್ ಪಿಕ್ಚರ್ ಕಾಣಿಸ್ತಾ ಇದೆ ಎಂದ. ಅಶ್ವಿನ್, ಬಿಡು, ನಾನು ಮಿತಿಲ್ ಪ್ರೀತಿನ ಲೆಕ್ಕ ಮಾಡೋಕ್ಕೆ ಹೋಗಲ್ಲ ಎಂದ. ವಿಶ್ವಾಸ್, ಹಾಗಾದರೆ ನಿನ್ನ ಕತೆ ಏನಂತ ಹೇಳು, ನೀನು ಮೋಸ ಮಾಡ್ದ
ಅಥವಾ ಅವಳು ನೀನು ಮೋಸ ಮಾಡಿದ್ಲಾ ಎಂದು ಕೇಳಿದ. ಅಶ್ವಿನ್, ಎಸ್, ಯಾರೂ ಪ್ರೀತಿಲಿ ಮೋಸ ಹೋಗೋದಿಲ್ಲ. ಒಬ್ಬ ವ್ಯಕ್ತಿ ಸಂಬಂಧಗಳ ಹೊರೆನ ನಿಭಾಯಿಸೋಕೆ ಸಾಧ್ಯ ಆಗದೆ ಇದ್ದಾಗ ಅವನಿಗೆ ಮೋಸ ಅಂತ ಟ್ಯಾಗ್ ಮಾಡ್ತಾರೆ ಎಂದ. ವಿಶ್ವಾಸ್, ಸಂಬಂಧಗಳು ಹೊರೆಯಾಗೋಕೆ ಶುರು ಆದರೆ ಅವುಗಳಲ್ಲಿ ಸಂಬಂಧಗಳಾಗಿ ಏನು ಉಳಿಯುತ್ತೆ? ತರ್ಕ ಮಾಡಿದ. ಅಶ್ವಿನ್, ಖಂಡಿತ ಏನೂ ಉಳಿಯಲ್ಲ ಎಂದ. ವಿಶ್ವಾಸ್, ಹಾಗಾದ್ರೆ ಅವಳು ಯಾರಂತ ಹೇಳು? ದಂಬಾಲು ಬಿದ್ದ. ಅಶ್ವಿನ್, ಅದು ಪ್ರೀತಿಯಾಗಿತ್ತು. ಅದು ಪ್ರೀತಿಯಾಗೇ ಉಳಿಯುತ್ತೆ. ನನ್ನ ಪ್ರೀತಿಗೆ ನಾನು ಯಾಕೆ ಹೆಸರಿಡಬೇಕು ಎಂದು ಕೇಳಿದ. ವಿಶ್ವಾಸ್, ನಿನಗೆ ಹೆಸರಿಡೋಕೆ ಇಷ್ಟ ಇಲ್ವಾ ಅಥವಾ ಅದನ್ನು ಮರೆ ಮಾಡೋಕೆ ಇಷ್ಟಪಡ್ತಾ ಇದೆಯಾ? ಪ್ರಶ್ನೆ ಮಾಡಿದ. ಅಶ್ವಿನ್, ಎರಡು. ಆ ವಿಷಯ ಬಿಡು. ಹೇಗಾದರೂ ಅವಳು ಪರ್ಫೆಕ್ಟ್, ಎಲ್ಲದಕ್ಕೂ ಅರ್ಹಳು ಅವಳು. ಆದರೆ ನಾನೇ. ನಿರಾಸೆಯ ನಗುನಕ್ಕ. ವಿಶ್ವಾಸ್, ಹಾಗಾದರೆ ಎಲ್ಲರ ಜೊತೆಗೂ ನಾನು ಸಹ ನಿನ್ನ ಪ್ರೀತಿ ಅದ್ಭುತವಾಗಿ ಇರಬೇಕು ಅಂತ ನಂಬ್ತೀನಿ. ಯಾಕಂದರೆ ಯಾರಾದರೂ ದೂರ ಹೋಗೋ ಹೊಣೆನ ತಮ್ಮ ತಲೆ ಮೇಲೆ ಹೊತ್ಕೊಳ್ಳೋದು ಬಹಳ ಅಪರೂಪ ಎಂದ. ಅಶ್ವಿನ್, ಅಲ್ಲಿ ವಿಷಯಗಳು ವಿಭಿನ್ನವಾಗಿ ಇರಬಹುದು. ಇಲ್ಲಿ ಅವಳ ನೋವು ನನ್ನದೇ ನೋವಾಗಿದೆ, ಅಂತೆಯೇ ನನ್ನ ನೋವು ಕೂಡ ನನ್ನದೇ ಆಗಿದೆ ಎಂದ. ವಿಶ್ವಾಸ್, ಅಂದರೆ ಇದು ತುಂಬ ನೋವಿನ ಸಂಗತಿ. ನೀನು ನೋವಿನ ಸಹಿಸ್ಕೊಳ್ಳೋಕೆ ರೆಡಿ ಇದೆಯಾ, ಆದರೆ ಅದನ್ನು ಹಂಚ್ಕೊಳ್ಳೋಕೆ ರೆಡಿ ಇಲ್ಲ ಎಂದ. ಅಶ್ವಿನ್, ಈಗ ನಾನು ಪ್ರೀತಿಸೋರ ಜೊತೆ ನೋವನ್ನು ಹಂಚ್ಕೊಂಡ್ರೆ ಅದೆಂಥ ಪ್ರೀತಿ? ಆದರೆ ಅವಳು ಕೂಡ ಸ್ವಲ್ಪ ಮಟ್ಟಿಗೆ ನನ್ನ ಹಾಗೆ ನೋವಲ್ಲಿದ್ದಾಳೆ ಎಂದ. ವಿಶ್ವಾಸ್ ಆಶ್ಚರ್ಯಚಕಿತ ಕಣ್ಣುಗಳಿಂದ ಅಶ್ವಿನ್ ಕಡೆಗೆ ನೋಡಿದ. ಅವಳಿಲ್ಲೇ ಇದ್ದಾಳಾ ಕೇಳಿದ. ಮರುಕ್ಷಣವೇ ಅಶ್ವಿನ್ ಮುಗುಳ್ನಗುತ್ತಾ ಒಂದೇ ಗುಟುಕಿಗೆ ಮುಂದೆ ಇದ್ದ ಗ್ಲಾಸನ್ನು ಖಾಲಿ ಮಾಡಿದ. ಈ ಬಾರಿ ವಿಶ್ವಾಸ್ ಏನನ್ನು ಹೇಳಲು ಹೊರಟ ತಕ್ಷಣ ಅಶ್ವಿನ್ ಎದ್ದು ನಿಂತು, ನೀವು ಮುಂದುವರಿಸಿ, ನಾನು ಬರ್ತೀನಿ ಎಂದು ಹೇಳಿದ. ಅವನಿಗೆ ತಿಳಿದಿತ್ತು, ತನ್ನ ವೃತ್ತಿಯಲ್ಲಿ ಪರಿಣಿತನಾದ ವಿಶ್ವಾಸ್ ನಿಧಾನವಾಗಿ ತನ್ನಿಂದ ಸತ್ಯವನ್ನು ಹೊರತೆಗೆಯುತ್ತಾನೆ ಎಂದು. ಅದಕ್ಕಾಗಿಯೇ ಮೇಲೆದ್ದಿದ್ದ. ಎದ್ದು ಬಂದ ಅಶ್ವಿನ್ ತನ್ನ ಕೆಲವು ಪರಿಚಯಸ್ಥರನ್ನು ಮಾತನಾಡಿಸುತ್ತಿರುವಾಗ ಅಶ್ವಿನ್ನ ಕಣ್ಣುಗಳು ನಿತರಾಳೊಂದಿಗೆ ಮಾತನಾಡುತ್ತಿದ್ದ ಶೀತಲ್ ಮೇಲೆ ಬಿದ್ದವು. ಹಾಗೆಯೇ ಆ ಜನಸಂದಣಿಯಿಂದ ಸ್ವಲ್ಪ ದೂರ ಸರಿದು ಅಶ್ವಿನ್ನ ಕಣ್ಣುಗಳು ಆದಿಯೊಂದಿಗೆ ಮಾತನಾಡುತ್ತಿರುವುದರಲ್ಲಿ ಮಗ್ನನಾಗಿದ್ದ ವಿಶ್ವಾಸ್ನ ಮೇಲೆ ಬಿದ್ದವು. ಮುಂದಿನ ಕ್ಷಣ ಆಳವಾದ ಉಸಿರನ್ನು ಬಿಡುತ್ತಾ ಮತ್ತೊಮ್ಮೆ ಶೀತಲ್ ಇದ್ದ ಕಡೆ ನೋಡಿದ. ಅವನ ಹೃದಯ ಹುಚ್ಚೆದ್ದು ಕುಣಿಯುತ್ತಿತ್ತು. ಅವಳಿರುವಾಗ ಅವನ ಹೃದಯಕ್ಕೆ ಹಗ್ಗ ಕಡ್ಡಿ ನಿಲ್ಲಿಸಬೇಕಾಗಿತ್ತು ಅವನು. ಈ ಸುಂದರ ಅನುಭೂತಿ ಅವನಿಗೆ ಒಂದು ತರಹ ಇಷ್ಟ. ಇಂದು ಕೂಡ ಅದೇ ಆಗಿತ್ತು. ಇಷ್ಟು ಸಮಯ ಕಂಟ್ರೋಲಲ್ಲಿ ಇದ್ದು ಬಿಟ್ಟಿದ್ದ. ಆದರೆ ಒಳಗೆ ಸೇರಿದ ಪಾನೀಯ ಅವನ ಕಂಟ್ರೋಲನ್ನು ತುಸು ಅಲುಗಾಡಿಸಿತ್ತು. ಅವಳನ್ನೇ ನೋಡುತ್ತಿದ್ದವನ ಕಣ್ಣುಗಳಲ್ಲಿ ಭಾವನೆಗಳ ಮಹಾಪೂರವೇ ಹರಿದು ಕಂಗಳು ತುಂಬಿದವು. ಆದರೆ ನೋಡುವುದನ್ನು ಬಿಡಲಿಲ್ಲ ಅವನು. ಬೆಟ್ಟದ ತಾವರೆ ಅವನಿಗೆ ಈಗ ಅವಳು. ಯಾವುದೇ ಕಾರಣಕ್ಕೂ ಕೈ ಚಾಚಲಾರ. ದೂರದಿಂದಲೇ ನೋಡಿ ಖುಷಿ ಪಟ್ಟುಕೊಳ್ಳುತ್ತಿದ್ದ. ಶೀತಲ್ ಇನ್ನೂ ಬರದೇ ಇದ್ದುದನ್ನು ನೋಡಿದ ವಿಶ್ವಾಸ್ ಸುತ್ತಲೂ ಅವಳನ್ನು ನೋಡುತ್ತಾ ಮೇಲೆ ಏಳಲು ಶುರು ಮಾಡಿದ. ಆದರೆ ಸುತ್ತಲೂ ಕುಳಿತಿದ್ದವರು ಅವನನ್ನು ಏಳದಂತೆ ತಡೆದರು. ಅಶ್ವಿನ್ನ ಕಣ್ಣುಗಳ ಮುಂದೆಯೇ ಸುಮಂಗಲ ಶೀತಲ್ ಇದ್ದ ಕಡೆಗೆ ಹೋದರು. ಶೀತಲ್ ಸುಮಂಗಲಾರ ಕೈಯಲ್ಲಿ ಇದ್ದ ಆನ್ಯಾಳ ಕೆನ್ನೆಗಳನ್ನು ಸವರುತ್ತಾ ಅವಳನ್ನು ಮುದ್ದಿಸಿದಳು. ಹಾಗೆಯೇ ಅವಳ ಕಣ್ಣುಗಳು ಅನೈಚ್ಛಿಕವಾಗಿ ದೂರದಲ್ಲಿ ನಿಂತು ತನ್ನನ್ನೇ ನೋಡುತ್ತಿದ್ದ ಅಶ್ವಿನ್ನತ್ತ ಹರಿದವು. ಕದಲದೆ ನೋಡುತ್ತಿದ್ದವನಿಂದ ಕಣ್ಣು ಕೀಳಲಾಗಲಿಲ್ಲ ಅವಳಿಗೂ. ಹೀಗಿರುವಾಗ ಅವರಿಬ್ಬರ ಮಧ್ಯೆ ಯಾರೋ ಬಂದು ನಿಂತು ಆ ನೋಟಗಳ ಬೆಸುಗೆಯನ್ನು ಮುರಿದಿದ್ದರು. ಅಶ್ವಿನ್ ತಕ್ಷಣ ತನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿ ತನ್ನ ಮುಖಭಾವಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿದನು. ಆದರೆ ಈ ಸಾರಿ ಅದು ಅವನಿಗೆ ಕೈ ಕೊಟ್ಟಿತ್ತು. ಆಗಲೇ ಅಲ್ಲಿಗೆ ಬಂದ ನಿತಾರ, ಅಶ್ವಿನ್, ಹೇ ಅಶ್ವಿನ್ ಎಂದು ಅವನ ಭುಜ ಅಲುಗಿಸಿದಳು. ಹೇಳು ಎಂದ. ನಿತಾರ, ಒಂದ್ಸಾರಿ ಅವಳ ಹತ್ರ ಮಾತಾಡೋ. ಇಲ್ಲ. ಲೋ, ಅವಳು ಮದುವೆಯಾಗಿ ಹೊರಟೋಗ್ತಾಳೆ ಕಣೋ. ಅಶ್ವಿನ್ ಆಳವಾದ ಉಸಿರನ್ನು ಬಿಡುತ್ತಾ ಮನವನ್ನು ಸಂತೈಸಿಕೊಳ್ಳುತ್ತಿದ್ದ. ನಿತಾರ, ನೀನು ಆರಾಮಾಗಿದ್ಯಾ ತಾನೇ ಕೇಳಿದಳು. ಅಶ್ವಿನ್, ಕಾಲ ಅದರ ಲೆಕ್ಕಪತ್ರಗಳನ್ನ ತುಂಬ ಬುದ್ಧಿವಂತಿಕೆಯಿಂದ ಇತ್ಯರ್ಥಪಡಿಸ್ತಾ ಇದೆ ನಿತಾರ. ನಿನ್ನೆ ನಾನು ನಿಂತಿದ್ದ ಅಡ್ಡದಾರಿಯಲ್ಲಿ ಇವತ್ತು ಅವಳು ಕೂಡ ನಿಂತಿದ್ದಾಳೆ. ನಿನ್ನೆ ಕಾರಣ ಇಟ್ಕೊಂಡು ಅವಳು ನನ್ನ ಕಡೆಗೆ ಹೆಜ್ಜೆ ಇಡೋಕೆ ಸಾಧ್ಯ ಇಲ್ಲ. ಹಾಗೆ ಇವತ್ತು ನಾನು ಕೂಡ ಎಂದ. ನಿತಾರ, ನನಗರ್ಥ ಆಯಿತು ಬಿಡು.
ಮುಖ ದುಮುಗುಟ್ಟಿತು ಅವಳದು. ಅಶ್ವಿನ್, ಒಂದು ನಿಮಿಷ ಎಂದು ಹೇಳಿ ತನ್ನ ಜೇಬಿನಿಂದ ಉಂಗುರವನ್ನು ತೆಗೆದು ನಿತಾರಾಗೆ ಕೊಟ್ಟನು. ಇಂತಹದೇ ಹೊಸ ವರ್ಷದ ಆಗಮನದ ಖುಷಿಯಲ್ಲಿ ಇದ್ದ ಅವಳು ಅಶ್ವಿನ್ ಕೈಗೆ ಅದನ್ನು ಕೊಟ್ಟು ಶೀತಲ್ಗೆ ಇದನ್ನೇ ತುಡಿಸಬೇಕು ಎಂದಿದ್ದಳು. ಈಗ ನೆನೆದವಳ ಮನ ಹಸಿಯಾಯಿತು. ತಗೋ, ಈಗ ನನಗಿದ್ರ ಅಗತ್ಯ ಇಲ್ಲ. ನಿರ್ಭಾವುಕ ದನಿ ಅವನದು. ನಿತಾರ, ಅಶ್ವಿನ್ ನೊಂದಂತೆ ಕರೆದಳು. ಅಶ್ವಿನ್, ನಾನು ಹಳೆಯದನ್ನೆಲ್ಲ ಮತ್ತೆ ನೆನಪಿಸ್ಕೊಳ್ಳಲ್ಲ. ಯಾಕಂದರೆ ನಾನು ನನ್ನ ಮುಂದೆ ಕೇಳಿದ ಎಲ್ಲವನ್ನು ಸಹಿಸ್ಕೊಳ್ಳೋಕೆ ಅವಳನ್ನು ಬಿಡೋದಿಲ್ಲಕ್ಕೆ ಸಾಧ್ಯ ಇಲ್ಲ. ಅವಳು ಮೂವ್ ಆನ್ ಆಗೋಕೆ ಹೊರಟಿದ್ದಾಳೆ. ಖಂಡಿತ ಅವಳು ಮೂವ್ ಆನ್ ಆಗಬೇಕು. ನನ್ನ ನೆಮ್ಮದಿ ಅವಳೊಂದಿಗೆ ಸಂಬಂಧಿಸಿದ ನೆನಪುಗಳೊಂದಿಗೆ ಮಾತ್ರ ಇದೆ. ನಿಟ್ಟುಸಿರು ಹೊರಚೆಲ್ಲಿದ. ನಿತಾರ, ನೀನು ಅವಳು ಮೂವ್ ಆನ್ ಆಗ್ತಾಳೆ ಅಂತ ನೀನು ನಿಜವಾಗ್ಲೂ ನಂಬ್ತೀಯಾ ಕೇಳಿದಳು. ಅಶ್ವಿನ್, ನಾನಂಥ ಭಾವನೆಗಳನ್ನ ಅವಳಲ್ಲಿ ಬಿಟ್ಟು ಬಂದಿದ್ದೀನಿ. ನನಗಿಷ್ಟು ಮಾತ್ರ ತಿಳಿದಿದೆ. ಈಗ ಅವಳು ನನ್ನಿಂದಾಗಿ ಯಾವುದೇ ನೋವನ್ನು ಅನುಭವಿಸ್ಬಾರ್ದು. ನನಗೆ ನನ್ನದೇ ಆದ ಗುರಿಗಳಿವೆ. ನಾನು ಅವುಗಳೊಂದಿಗೆ ಮುಂದುವರಿಯೋಕ್ಕೆ ರೆಡಿಯಾಗಿದ್ದೀನಿ ಎಂದ. ನಿತಾರ, ಹಾಗಿದ್ರೆ ಶೀತಲ್ ಎಂದಳು. ಅಶ್ವಿನ್, ವಿಶ್ವಾಸ್ ತುಂಬ ಒಳ್ಳೆಯ ಹುಡುಗ ನಕ್ಕ. ನಿತಾರ, ವಿಷಯ ಒಳ್ಳೇದು ಅಥವಾ ಕೆಟ್ಟದ್ರ ಬಗ್ಗೆ ಅಲ್ಲ ಕಣೋ. ವಿಷಯ ಇರೋದು ಶೀತಲ್ ಬಗ್ಗೆ. ಅವಳ ಭಾವನೆಗಳ ಬಗ್ಗೆಯ ಸೂಕ್ಷ್ಮತೆ ಇದು. ಜನರು ಆಲೋಚನೆ ಮತ್ತು ಸಂದರ್ಭಗಳಿಗೆ ಮಣಿಯೋ ಅಶ್ವಿನ್ ನೀನಲ್ಲ. ನೀನು ಅವ್ರನ್ನ ಎದುರಾಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಎಂದಳು. ಅಶ್ವಿನ್, ಇಲ್ಲ, ಶೀತಲ್ ಇದೆಲ್ಲದಕ್ಕೂ ರೆಡಿ ಇಲ್ಲ. ಅವಳು ರೆಡಿ ಇದ್ದ ಟೈಮಲ್ಲಿ ನಾನು ತಾತನಿಗೋಸ್ಕರ ಅವಳಿಂದ ದೂರ ಬಂದೆ. ಇಲ್ಲ, ಅವಳು ಇಷ್ಟು ದಿನ ನೋವು ಪಟ್ಟಿದ್ದು ಸಾಕು. ಇನ್ಮೇಲೆ ಖುಷಿಯಾಗಿರಲಿ. ನೊಂದ ಪ್ರೇಮಿಯ ಮನದಾಳದ ತ್ಯಾಗದ ಮಾತುಗಳು ಹೊರಬಂದವು. ನಿತಾರ ಕೋಪದಿಂದ ಅಶ್ವಿನ್ ಕಡೆ ನೋಡಿ, ನಿನ್ನ ಆಲೋಚನೆ ಸರಿ ಇಲ್ಲ ಎಂದಳು. ಅಶ್ವಿನ್ ಮುಂದೆ ಏನನ್ನೂ ಮಾತನಾಡಲಿಲ್ಲ. ನೆಲಕ್ಕೆ ಕಾಲಪ್ಪಳಿಸಿದ ನಿತಾರ ಅಲ್ಲಿಂದ ಹೊರಟು ಹೋದಳು. ಎಲ್ಲರೂ ಊಟ ಮಾಡುತ್ತಿದ್ದರು. ಮುಖ ಊದಿಸಿಯೇ ಆದಿ ಪಕ್ಕ ಬಂದು ಕುಳಿತಳು ನಿತಾರ. ಶೀತಲ್ ಈಗಾಗಲೇ ಬಂದು ವಿಶ್ವಾಸ್ ಪಕ್ಕ ಕುಳಿತಿದ್ದಳು. ಆದರೆ ಈಗ ಅಶ್ವಿನ್ ಅಲ್ಲಿಗೆ ಬಂದಾಗ ಅವಳ ಎದುರಾಗಿಯೇ ಕುಳಿತುಕೊಳ್ಳಬೇಕಾಗಿ ಬಂತು. ನಿತಾರ ಆದಿ ಮತ್ತು ಶೀತಲ್ ಮಧ್ಯೆ ಕುಳಿತಿದ್ದಳು. ಎಲ್ಲರೂ ಊಟ ಮಾಡಲಾರಂಭಿಸಿದರು. ವಿಶ್ವಾಸ್ ತುಂಬ ಒತ್ತಾಯ ಮಾಡಿದ ಬಳಿಕ ಶೀತಲ್ ಕೂಡ ಪ್ಲೇಟ್ಗೆ ಕೈ ಹಾಕಿದಳು. ಊಟ ಮಾಡುತ್ತಿದ್ದ ಅಶ್ವಿನ್ ಕಣ್ಣುಗಳು ಶೀತಲ್ ಕಡೆಗೆ ಹೋದಾಗ ಅವನು ಬಯಸಿದರೂ ಸಹ ಅವನ ಕಣ್ಣುಗಳಲ್ಲಿ ಇದ್ದ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಬ್ಯಾಕ್ಗ್ರೌಂಡಲ್ಲಿ ಕೇಳಿ ಬರುತ್ತಿದ್ದ ಮ್ಯೂಸಿಕ್ ಆ ಸುಂದರವಾದ ವಾತಾವರಣಕ್ಕೆ ಇನ್ನಷ್ಟು ಮೆರುಗನ್ನು ನೀಡಿತ್ತು. ಇದೇ ಕಾರಣದಿಂದ ಅಶ್ವಿನ್ ಇಂದು ತುಸು ಜಾಸ್ತಿಯೇ ಎಮೋಷನಲ್ ಆಗಿದ್ದ. ಹಾಡಿನ ಲಹರಿ ಹರಿದಂತೆಲ್ಲ ಅಲ್ಲಿ ಮೌನವಾಗಿ ರೋಧಿಸುತ್ತಿದ್ದ ಎರಡು ಹೃದಯಗಳ ಭಾವನೆಗಳು ಬದಲಾಗುತ್ತಿದ್ದವು. ಅವಳನ್ನು ನೋಡಬಾರದು ಎಂದುಕೊಂಡಷ್ಟು ಜಾಸ್ತಿ ಅವಳನ್ನೇ ನೋಡುತ್ತಿದ್ದ ಅವನು. ಮೌನದ ಸ್ವರ ಅವಳವರೆಗೂ ಹರಿದು ಬಂದಿತ್ತು. ಹೃದಯಗಳ ಭಾಷೆಗೆ ಅಲ್ಲಿ ಮಾತಿನ ಅಗತ್ಯವಿರಲಿಲ್ಲ. ಊಟ ಮಾಡುವಾಗ, ಎಲ್ಲರೊಡನೆ ಮಾತನಾಡುವಾಗ ಅಶ್ವಿನ್ ಕಣ್ಣುಗಳು ಶೀತಲ್ ಕಡೆಗೆ ಹೋಗುತ್ತಲೇ ಇದ್ದವು. ಇದೇ ಸಮಯದಲ್ಲಿ ವಿಶ್ವಾಸ್ ಶೀತಲ್ ಮೇಲೆ ಅಶ್ವಿನ್ ನೋಟ ನೆಟ್ಟಿರುವುದನ್ನು ಗಮನಿಸಿದನು. ಅಶ್ವಿನ್ನ ಪ್ರತಿಯೊಂದು ಭಾವನೆಗಳನ್ನು ಅರಿತಿದ್ದ ಶೀತಲ್ ಅವನತ್ತ ನೋಡದೆಯೇ ಜಾಗರೂಕತೆಯಿಂದ ತಲೆಬಾಗಿಸಿ ಊಟ ಮಾಡುತ್ತಿದ್ದಳು. ಆದರೆ ಅವಳಿಗೆ ತಿಳಿಯದ ವಿಷಯವೆಂದರೆ ಅವನಿಗೆ ಅವಳ ಆ ಮೌನ, ಆ ಇನೋಸೆನ್ಸೇ ಇಷ್ಟವಾಗುತ್ತಿತ್ತು. ಬೆದರಿದ ಹರಿಣಿ ಅವನ ಕಣ್ಣಿಗೆ ಮುದ್ದಾಗಿ ಕಾಣುತ್ತಿದ್ದಳು. ಎನ್ವಿರಾನ್ಮೆಂಟ್ ಅದಕ್ಕೆ ಸಾಥ್ ಕೊಡುತ್ತಿತ್ತು. ಅಶ್ವಿನ್ನ ಕಣ್ಣುಗಳಲ್ಲಿದ್ದ ಭಾವನೆಗಳು ಶೀತಲ್ ಮೇಲೆ ಪ್ರವಾಹದಂತೆ ಹರಿಯುತ್ತಲೇ ಇದ್ದವು. ಇದೆಲ್ಲವನ್ನು ಗಮನಿಸುತ್ತಿದ್ದ ವಿಶ್ವಾಸ್ಗೆ ಎಲ್ಲವೂ ಅರ್ಥವಾಗಿ ಹೋಗಿತ್ತು. ಕಣ್ಣು ಮುಚ್ಚಿ ಮನವನ್ನು ಸಂತೈಸಿಕೊಂಡು ವಾಸ್ತವವನ್ನು ತಿಳಿದುಕೊಳ್ಳುವ ಪ್ರಯತ್ನ ನಡೆಸಿದ ಅವನು.